ಆ ಸುದರ್ಶನ ಯಾಗ ಏನು ಸಂಕಲ್ಪ ಅಂತ ಹೇಳಿದ್ರೆ ಭಕ್ತರಿಗೆ ಈ ಒಂದು ಗ್ರಹ ಬಾಧೆ ಗ್ರಹ ಚೇಷ್ಟೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ಚರಂ. ಎಲ್ಲ ಭಕ್ತ ಮಹಾಶಯರಿಗೂ ಶ್ರೀ ಶಾಂತಿಧಾಮ ಶನೈಶ್ವರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನ ಈ ಒಂದು ವಾರ್ಷಿಕೋತ್ಸವದ ಬಗ್ಗೆ ಸುದರ್ಶನ ಯಾಗದ ಬಗ್ಗೆ ಹೇಳಲು ಇಚ್ಛೆ ಪಡುತ್ತೇನೆ. ಭಕ್ತ ಮಹಾಶಯರೇ, ಈ ತಿಂಗಳು 27/6/2026 ಶನಿವಾರ, 4ನೇ ಶನಿವಾರ, ಈ ತಿಂಗಳ 4ನೇ ಶನಿವಾರ ಈ ತಾಯ್ಲೂರು ಮುಳಬಾಗಿಲು ರಸ್ತೆಯಲ್ಲಿ ಬರ್ತಕ್ಕಂಥ ಖಾದ್ರಿಪುರ ಇಲ್ಲಿ 17ನೇ ವರ್ಷದ ವಾರ್ಷಿಕೋತ್ಸವ ಮತ್ತೆ ಸುದರ್ಶನ ಯಾಗ ಮಾಮೂಲಿನಂತೆ ದೇವಾಲಯದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಏರ್ಪಾಡು ಮಾಡ್ತಾ ಇದ್ದೀವಿ. ವರ್ಷ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತನುಮನ ಧನ ಅರ್ಪಿಸಿ ವಿಶೇಷವಾಗಿ ಹೋಮದಲ್ಲಿ ಪಾಲ್ಗೊಂಡು ಪುನೀತರಾಗ್ತಾ ಇದ್ದಾರೆ. ಏನು ಈ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ 2000 ನಾವು 9ನೇ ಇಸ್ವಿಯಲ್ಲಿ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ವು. ಸುಮಾರು 17 ವರ್ಷಗಳಾಯಿತು. ಅದರಿಂದ ನಾವು ಆ ಸ್ವಾಮಿ ಶನಿದೇವರ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಅವತ್ತಿನ ದಿನ ದೇವರಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುಷ್ಪಾಲಂಕಾರ ಸೇವೆ, ಭಕ್ತರು ಬರ್ತಕ್ಕಂಥ ಭಕ್ತರಿಗೆಲ್ಲ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಸುದರ್ಶನ ಯಾಗನ ಏರ್ಪಾಡು ಮಾಡ್ತಾ ಇದ್ದೀವಿ. ಆ ಸುದರ್ಶನ ಯಾಗ ಏನು ಸಂಕಲ್ಪ ಅಂತ ಹೇಳಿದ್ರೆ ಭಕ್ತರಿಗೆ ಈ ಒಂದು ಗ್ರಹ ಬಾಧೆ, ಗ್ರಹ ಚೇಷ್ಟೆ, ಭೂತ ಪ್ರೇತ ತೊಂದರೆಗಳು, ಶತ್ರು ಬಾಧೆ, ವ್ಯಾಪಾರ ನಷ್ಟ, ಸಂತಾನ ಬಾಧೆ, ವಿವಾಹ ಆಗದೇ ಇರತಕ್ಕಂಥವ್ರು ಕೂಡ ಈ ಹೋಮದಲ್ಲಿ ಪಾಲ್ಗೊಂಡ್ರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಗತ್ತೆ. ಎಷ್ಟೋ ಭಕ್ತಾದಿಗಳು ಕೂಡ ಈ ಹೋಮದಲ್ಲಿ ಪಾಲ್ಗೊಂಡು ಅವ್ರಿಗೆಲ್ಲ ಬೇಕಾದಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಿದೆ. ತಾವು ಅಷ್ಟೇ ಈ 27ನೇ ತಾರೀಕು 6ನೇ ತಿಂಗಳ ಶನಿವಾರ 2026 ಪ್ರಾತಃ ಕಾಲದಲ್ಲಿ ಸೇವೆಗಳೆಲ್ಲ ಪ್ರಾರಂಭ ಆಗುತ್ತೆ. 9 ಗಂಟೆಗೆ ಹೋಮ ಪ್ರಾರಂಭ ಆಗುತ್ತೆ. ಹೋಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಕೃತಾರ್ಥರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಜೈ ಶನಿದೇವ.